ಆತಯ್ಯವ ಆಕಿಗೆ ಹೋಗಿ ಆಕಿಗೆ ಕೊಟ್ಟು ಆಕಿದು ರಾಮಾಯಣ ಎಲ್ಲ ಕೇಳ್ಕೊಂತ ಕುಂತು ಆಕಿನ ಬಿಟ್ಟು ಬರೋ ಮಟ ರಗಡಾಗಿ ಗೊತ್ತು ನೋಡತ್ತದ. ಕುಂದ್ರಿ ಅವ್ವ ಕುಂದ್ರಿ, ಒಂದಿಟ್ಟು ಬಿಸಿಗಿಡ್ತೇನೆ ಪಲ್ಯ ಅದು ಉಣ್ಣಾನಂತ. ಹ್ಞೂ ನೋಡ ಹಂಗೆ ಯಾ ನಮ್ನಿ ಮಾಡ್ತಿರ್ತಾಳು ಸೊಸಿಗೆ ನೋಡಬಾರ್ದದ. ಮತ್ತು ಕುಂತ್ರೆ ಸೇರಂಗಿಲ್ಲ ನಿಂತ್ರೆ ಸೇರಂಗಿಲ್ಲ ನಿಟ್ನಾಳು ಸೇರಂಗಿಲ್ಲ ಅಂದ್ರೆ ಮತ್ತು ಅಕ್ಕ್ಯಾರ ಯಾಕೆ ತಡ್ಕೊಂಡಿರ್ತಾಳೆ ಆಕಿಗೆ ನೋಡಿ ಸಾಕಾಗೈತೆ. ಆಕಿನ ಒಂದಿಟ್ಟು ಬುದ್ಧಿ ಕಲ್ಸನ್ ತಡಿ ಅಂತ ಬಿಟ್ಬಿಟ್ಟು ಹೋಗ್ಯಾಳ ಆಕಿ. ಈಗ ಗೊತ್ತಾಗೈತಿ ನೆಟ್ಟ ಕುಂತಲ್ಲ ಕೂಳು ನೀರು ಸಿಗೋಲ್ತಲ್ಲ, ಈಗ ಬುದ್ಧಿ ಬೆಟ್ಟಾಗೈತೆ ಆಕಿಗೆ ಬೆಂಗ್ಲಿ. ಅದ್ರಾಗ ಪುಟ್ಟಕ್ಕ ಈಕಿ ಬಾಯಿ ಮುಚ್ಕೊಂಡಿರ್ಬೇಕಿಲ್ಲ ಗಿರ್ಜಿ, ಈಕಿ ಕಿಡ್ಡಿ ನೋಡ ಹೆಂಗೈತಿ ಆಕಿನ ಮುಂದಾನ ಆಕಿಗೆ ಬಾಯಿ ಬಂದಾಗ ಮಾತಾಡ್ತಾಳೆ. ಯಾವ ನನಗೆ ನಗುನ ಬಂದ್ಬಿಟ್ಟಿತ್ತಲ್ಲಿ. ಮತ್ತು ನಕ್ಕನಂದ್ರೆ ನೀವೆಲ್ಲ ಒಂದೇ ಮುದ್ದಾಮ್ ಬಂದಿರಿ ಇಲ್ಲ ಆಡ್ಕೊಳಕತ್ತೆ ಹೊಯ್ಕೋತಾಳತ್ತೇಳಿ ಬಾಯಿ ಮುಚ್ಕೊಂಡು ಕುಂತೇವ. ನಾನು ಬೆಡ್ಲಿ ಊರು ಬೆಡ್ಲಿ ಇನ್ನೂ ಏನಾರು ದಿಮಾಕ್ ಮಾಡಿದ್ನಂದ್ರೆ ಆಕಿಂದ ಏನಿಲ್ಲಕ್ಕಿದೆ ರೋಡಿಗೆ ನಿಂತನ ಆಕಿ ಮಾಡೋ ಹಕ್ಕಿಕತೆಲ್ಲ ಹೇಳ್ಬಿಡ್ತಿದ್ದೆ. ಮತ್ತು ಹೋಗ್ಲಿ ಬಿಡು ಮೊದಲೇ ಬೇಜಾರ್ನಾಗದ ಅಂತ ಜಾಸ್ತಿ ವಾದ ಮಾಡಕ್ಕೆ ಹೋಗ್ಲಿಲ್ಲ ನಾನು. ಅದ ಅಂತೇನವ ಏನು ಒಂದು 3-4 ಮಂದಿ ಗಂಡ್ಮಕ್ಳಿಲ್ಲ ಏನಿಲ್ಲ, ಇದ್ದೊಬ್ಬ ಮಗ ಇದ್ದೊಬ್ಬ ಸೊಸಿ. ಏನಾಗ್ತೈತಿ ಮಕ್ಕಳು ಆಕಿಗೆ ಅದಕ್ಕೆ ಸಿಟ್ಟು ಗೊತ್ತೇನ್ರಿ, ಇನ್ನು ಮಕ್ಕಳಾಗಿಲ್ಲ ನೋಡಕ್ಕಿಗೆ ಆಕಿನ ಸೊಸಿಗೆ ಅದಕ್ಕೆ ಸಿಟ್ಟು ಆಕಿಗೆ. ಈಕಿಗೆ ಏನವ ತನ್ನ ಹೆಣ್ಣದಾಳಲ್ಲ ಮಗಳದಾಳಲ್ಲ ಆಕಿಗೇನು ಆರಾಮ ಒಂದು ಗಂಡು ಒಂದು ಹೆಣ್ಣು ಐತೆ. ಪಾಪ ಈಕಿಗೆ ಸೊಸಿಗೆ ಇನ್ನೂ ಆಗಿಲ್ಲಲ್ಲ, ಅದಕ್ಕೆ ಆಕಿಗೆ ಇದನ್ನು ಸೇರಂಗಿಲ್ಲ ಆಕಿಗೆ. ಅಲ್ಲ ಮಕ್ಕಳೇನು ಅವ್ರ ಕೈಯಾಗಿನೂ ಇಲ್ಲೇ ಪಾಪ ಆ ಹುಡುಗಿ ತೋರಿಸ್ಕೊಂತೈತತ್ತ. ನಾವು ಒಮ್ಮೆ ಭೇಟಿ ಆಗಿದ್ದಿಲ್ಲ ನನಗೆ, ಹಿಂಗೆ ಮಾಡ್ತಾ ನೋಡ್ರಿ ಚಿಕ್ಕಮ್ಮರ ಅಂತ ಅನ್ಕೊಂಡು ನನ್ನ ಅಂತಿದ್ಲ, ಹೊಂದಾಣಿಕೆ ಮಾಡ್ಕೊಂಡು ಹೋಗು ಆಕಿ ಯಾವಾಗಿದ್ರು ಅವಾಗ ಹಂಗೆ ಬಂದಾಳ ಅಂತ ಅನ್ಕೊಂಡು ನಾನು ಅವತ್ತು ಇಲ್ರಿ ನನಗೆ ಇನ್ನೂ ಮಕ್ಕಳಾಗಿಲ್ಲ ಅಂತೇಳಿ ಅಷ್ಟು ಹುರಿದು ಬೀಳ್ತಾಳಕ್ಕಿ ಅಂತ ಅನ್ಕೊಂಡು ಅನ್ನಕತ್ಲ. ನೀನು ತೋರಿಸ್ಕೋಬೇಕು ಬೇಡವ, ಮತ್ತು ಭಾಳ ದಿವಸ ಆಗೋತ ಏನೋ ಅವ್ರವ್ರ ತಲೆಗಳ್ನಾಗಿರ್ತೈತಿ. ಮಕ್ಕಳೇನು ಆಗ್ತಾವ ಬಿಡು, ಎಷ್ಟು 15-20 ವರ್ಷಕ್ಕೆ ಆದವ್ರು ಅದಾರ, ಏನು ಆ ತಿಳ್ಕೊಬೇಕು ಅವ್ರು ಅಂತ ಅನ್ಕೊಂಡು ನಾನು ಅಂದೆ. ಇಲ್ರಿ ಚಿಕ್ಕಮ್ಮರ ಮತ್ತು ಹಿಂಗೆ ತೋರ್ಸಾಕತ್ತೀನಿ, ಇನ್ನು ಟೈಮ್ ಬೇಕು, ಅದ್ರದ್ದು ಟ್ರೀಟ್ಮೆಂಟ್ ತೊಗೊಳತ್ತೀನಿ ರೀ ನಾನು. ತಿಂಗಳಾದ್ರೆ 1000 ಗಟ್ಟಲೆ ರೊಕ್ಕ ಹಾಕ್ತೀನಿ, ಅದು ಇವ್ರಿಗೆ ಕಂಡು ಬರೋಂಗಿಲ್ಲ, ಬರೀ ಮಾತಾಡೋದು ಒಂದೇ ಗೊತ್ತು. ಅದಕ್ಕೆ ನನಗೂ ಬೇಸರ ಆಗ್ಬಿಟ್ಟೈತೆ ನೋಡ್ರಿ ಅಂತ ಅನ್ಕೊಂಡು ಅನ್ನಕತ್ತಿದ್ಲ. ಏನೋ ತೋರಿಸ್ತಾಳಂತ, ಅದು ಇನ್ನೂ 2 ತಿಂಗಳು ಐತಂತ ಟ್ರೀಟ್ಮೆಂಟ್ ತೊಗೊಳೋದು. ಅದು ಇನ್ನೂ 2 ತಿಂಗಳು ಆದ್ಮೇಲೆ ನಿಂದಿರ್ತೈತೆ ಅಂತ ಗ್ಯಾರಂಟಿನೂ ಕೊಟ್ರಂತ. ಈಕಿ ಪುರ್ಸಕ್ಕೆ ಬೇಡೇನಿಕ್ಕಿಗೆ ಇವೆಲ್ಲ ಮಾತಾಡ್ತಿದ್ದೆ ನಾನು. ಸುಮ್ಮನೆ ಸರಿ ಅನ್ಸಂಗಿಲ್ಲ, ಎದಕ್ಕೆ ನೋಡಿ ಸೊಸಿ ಹೋಗಿ ಅಷ್ಟ್ಲಗು ಹೇಳ್ಬಿಟ್ಟಾಳ ಅನ್ನೋಂಗೆ ಆಗ್ತೈತಂತ ನಾನು ಏನು ಮಾತಾಡೋಕೆ ಹೋಗ್ಲಿಲ್ಲವ ಆ ಕಡೆ. ನೋಡೋಣ ಅವ್ರು ಬಂದ ಮೇಲೆ ಮಗ ಏನಾರ ಬಂದಂದ್ರೆ ಆಮೇಲೆ ಕುಂತು ಎಲ್ಲ ಬುದ್ಧಿ ಮಾತು ಹೇಳಿ ಹಂಗೆಲ್ಲ ಮಾಡಬೇಡ ಆಗ್ತಾವಂತ ಹೇಳಕ್ಕೆ ಬರ್ತೈತೆ. ಹೌದಿಲ್ಲ ಬೆಂಡ್ಲ್ಯಾರ ಮತ್ತು ನನಗೆ ಇದಕ್ಕೆ ನೋಡ ಪುಟ್ಟಕ ಸಿಟ್ಟು ಬರೋದು. ಮತ್ತು ತಮ್ಮ ಮಕ್ಕಳದು ಒಬ್ಬರದ್ದು ನೆಟ್ಟಗೆ ಆಗಿಬಿಡ್ತಂದ್ರೆ ಮುಗಿದೋತ್ ನೋಡು. ತಡ ಹಾಕಿಲ್ದ ಹಾಗೆ ಬಿಡ್ಬೇಕು, ಯಾಕಂದ್ರೆ ಅದೊಂದು ಅಂಗಡಿಯಾಗ ಸಿಗೋ ವಸ್ತು. ಮತ್ತು ಅವಕ್ಕೇನ ಇದನ್ನು ಇರ್ತೈತೇನು ಟೈಮು ಅದು ಇದು ಅಂತೇಳಿ ತಂತಂದು ಮಗಳನ್ನ ಕುಂದ್ರಸ್ಕೊಂಡು ಅಡ್ಡಾಡೋದು. ಅಂಗಡಿಯಾಗೂ ರೊಕ್ಕ ಕೊಟ್ಟು ತೊಗೊಂಬಂದವ್ರು ಹಂಗೆ ತಿಳ್ದಾರವ್ರು. ಅದೇ ಏನಾರ ತನ್ನ ಹೆಣ್ಮಗಳಿಗೇನ ಆಗಿದ್ದಿಲ್ಲ ಅಂತಂದ್ರೆ ಹಿಂಗೆ ಮಾತಾಡ್ತಿದ್ಲೇನ, ಆಗ್ತಾವ್ ಬಿಡು ಅಂತ ಹೇಳ್ತಿದ್ಲಿಲ್ಲ. ಇಷ್ಟ ನೋಡ ಪುಟ್ಟಕ್ಕ ಈ ಅತ್ತಿಗಳ್ದು. ತಂಬುಡಕ್ಕೆ ಬಂದಾಗ ಗೊತ್ತಾಗ್ತೈತಿ ಇವಕ್ಕೆ ತಮಗೇನು ಆಗೈತಲ್ಲ, ಅದಕ್ಕೆ ಇಷ್ಟು ಹುರಿದು ಬೀಳಾಕತ್ತಾಳ. ಅದೇ ತನ್ನ ಮಗಳಿಗೆ ಆಗಿದ್ದಿಲ್ಲ ಅಂದ್ರೆ ಗೊತ್ತಾಗ್ತೈತಿ ಈಕಿಗೆ. ಅದೇ ನೋಡುವ ಏನು ಈಗಿನ ಜನ. ಇನ್ನಾದ್ರೂ ನಮ್ದು ಎಷ್ಟು ಜನ್ರೇಷನ್ ಮುಂದೆ ಹೊಂಟೈತಿ, ಏನೇನು ಬದಲಾವಣೆ ಆಗಕತ್ತೈತಿ. ಆದ್ರೆ ಮನುಷ್ಯನ ತಲೆ ಒಳಗಿರೋ ಮೊದ್ಲೇಕಿನೂ ಹಳೇ ಕಾಲದ್ದು ಬುದ್ಧಿ ಒಂದು ಚೇಂಜ್ ಆಗೋಲ್ತು ನೋಡುವ. ಏನಂತ ಇದಕ್ಕೆ ನೋಡುವ ಏನು ಹೇಳೋದು. ಅದ್ರಾಗೂ ಈ ಹಳ್ಳ್ಯಾಗ ಹೇಳ್ಬೇಕಾ, ಇಲ್ಲಿ ಓತಂದ್ರೆ ಹುಲಿ ಓತ್ ಅಂತಾರತ್ತಾಗ. ಏನು ನೋಡು ಹಾಕಿನ ಮಗಳಿಗೆ ತೀರಾ ಮತ್ತು ಆಕಿಗೆ ಸುಮ್ಮನೆ ಇದನ್ನ ಅನ್ನೋದು ತಪ್ಪ. ಪಾಪ ಹೆಂಗಾರ ಯಾಕೆ ಇರ್ಕೊಳ್ಳ, ಸುಮ್ಮನೆ ಕರ್ಕೊಂಬಾ ಅಂತೇಳಿ ಸಸಿ ಕರ್ಕೊಂಬಂದು ಬಾಳೆ ಮಾಡ್ಕೊಂಡು ತಿನ್ನಂದ್ರೆ ಏನು ಹಿಂದೆ ಭಾಳದಷ್ಟು ಮುಂದೆ ಭಾಳದಷ್ಟು ಐತೈತಿ. ಏನು ಹಂಗೆ ವರ್ ಅಂತ ಒದರ್ತೈತೆ. ಆ ಕಡೆ ಕಿವಿ ಹಾಕ್ಲಿಲ್ಲ ಅಂದ್ರೆ ಆಗಿ ಓತತ್ತಾಗ. ಅದ ನೋಡೋಣ ಫೋನ್ ಹಚ್ತೇನೆ ನಾಳೆ, ಏನಂತಾರ ಏನು ಮಾಡ್ತಾರೆ ನೋಡೋಣಂತ. ಹಲೋ ಫ್ರೆಂಡ್ಸ್, ಹೆಂಗದ್ರಿ ಎಲ್ಲರೂ? ನೀವೆಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನಿ. ಇವಾಗ ವಿಡಿಯೋಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡತ್ತೀರಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊರಿ, ನೋಡಿರಿ ವಿಡಿಯೋ. ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ಇದೇ ಥರ ವಿಡಿಯೋನ ತೊಗೊಂಡು ಬರ್ತೀನಿ. ಇವಾಗ ನಂದಿದ್ದು ರೀಚಾರ್ಜ್ ಇನ್ನೊಂದು 8 ದಿನ ಅಷ್ಟೇ ಐತ್ರಿ ಫ್ರೆಂಡ್ಸ್. ಇದು 8 ದಿನ ಏನೈತಲ್ಲ ಇದನ್ನು ನಾನು ಮುಂದುವರಿಸ್ತೀನಿ. ಮತ್ತು ನಿಮ್ಗೆ ಕಾಮಿಡಿ ಬೇಕಪ್ಪ ಅಂತಂದ್ರೆ ಕಾಮಿಡಿ ಕಥೆನ ಹಾಕ್ತೇನಂತ.
ಇನ್ನೊಂದು 8 ದಿನ. ಅದಾದಮೇಲೆ ನಾನು ಇವಾಗ ನೆಕ್ಸ್ಟ್ ಏನು ರಿಚಾರ್ಜ್ ಮಾಡ್ಕೋತೀನಲ್ರಿ, ಅದ್ರೊಳಗೆ ನನಗೆ ಎಲ್ಲ ಆಪ್ಷನ್ಸ್ ಬರ್ತೈತಿ ರೀ. ಕ್ಯಾರೆಕ್ಟರ್ ಎಲ್ಲ ಚೇಂಜ್ ಮಾಡೋದು ಬರ್ತೈತಿ. ಆಮೇಲೆ ಹಳ್ಳಿ ಕತೆ ಒಳಗೆ ಹಳ್ಳಿದಾತ, ಸಿಟಿದಾತ, ಸೊ ಈ ಥರ ಮಿಕ್ಸ್ ಎಲ್ಲ ನಾನು ಒಂದು ಕತೆ ಬರೆದಿಟ್ಟೇನಿ ರೀ. ಅದನ್ನು ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಯಾಕಂದ್ರೆ ಸ್ಟಾರ್ಟ್ ಮಾಡೋಣ ಅಂತಂದ್ರೆ ನನಗೆ ಕ್ಯಾರೆಕ್ಟರ್ ಬೇಕಾಗ್ಯಾವ ರೀ ಅದ್ರೊಳಗೆ. ಇದು ನಾನು ಲಾಸ್ಟ್ ಟೈಮ್ 1000 ರೂಪಾಯಿದು ರೀಚಾರ್ಜ್ ಮಾಡ್ಕೊಂಡಿದ್ದೆ. ಇದ್ರೊಳಗೆ ನನಗೆ ಕ್ಯಾರೆಕ್ಟರ್ಸ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಬರತ್ತಿಲ್ಲ. ಇವಾಗ 2000 ರೂಪಾಯಿದು ರೀಚಾರ್ಜ್ ಮಾಡ್ಕೊತೀನಿ. ಅದ್ರೊಳಗೆ ನನಗೆ ಕ್ಯಾರೆಕ್ಟರ್ಸ್ ಎಲ್ಲ ಇದು ಕ್ರಿಯೇಟ್ ಮಾಡ್ಕೊಳಕ್ಕೆ ಬರ್ತೈತಿ. ಸೊ ಇನ್ಮೇಲಿಂದ ಜಾಸ್ತಿ ಕ್ಯಾರೆಕ್ಟರ್ಸ್ ತೊಗೊಂಡು ನಾನು ಏನಪ್ಪ ಅದ ಹಳ್ಳಿ ಒಳಗೆ ಯಾವ ಥರ ಇರ್ತೈತಿ ಅದನ್ನು ಮಾಡ್ತೀನಿ. ಆಮೇಲೆ ಹಳ್ಳಿ ಜೀವನದ ಜನ ಹೆಂಗಿರ್ತಾರೆ, ಹೊಲಕ್ಕೆ ಹೋಗೋದಾತ ಅದ್ರದ್ದಾತ ಅದನ್ನು ಮಾಡ್ತೀನಿ. ಆಮೇಲೆ ಅದ್ರೊಳಗನ ಲವ್ ಸ್ಟೋರಿನೂ ಇರ್ತೈತಿ, ಅದ್ರೊಳಗನ ಫ್ಯಾಮಿಲಿ ಕಥೆನೂ ಇರ್ತೈತಿ, ಎಲ್ಲ ಕಾಮಿಡಿನೂ ಇರ್ತೈತಿ. ಮಸ್ತ್ ಅಂದ್ರೆ ಮಸ್ತ್ ಐತ್ರಿ. ಒಂದು ಕತೆ ಬರೆದಿಟ್ಟೇನಂತ. ಪ್ಲೀಸ್ ಅದಕ್ಕೆ ನೀವು ನೋಡಿ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡೀನಿ. ಓಕೆ ರೀ, ಬರ್ರಿ ಇವಾಗ ಮುಂದೆ ಕತೆ ಮುಂದುವರ್ಸೋಣ ಅಂತ. ಯವ್ವ ಹಾಕಿದ್ರೆ ಮಾತಾಡ್ಕೊಂತ ಕುಂತ್ರ ಮುಗಿಯೋದಿಲ್ಲ. ಬರ್ರಿವಾ ಪಲ್ಯ ಒಂದು ಬಿಸಿ ಆತ ಉಂಡು ಬಿಡೋಣಂತ. ಹೌದೇವ ಹಚ್ಚಿ ಕೊಟ್ಬಿಡತ್ತಾಗ. ಮಧ್ಯಾಹ್ನ ಚಲೋ ಉಂಡಿದ್ದಿಲ್ಲ ನಾನು, ಮತ್ತು ನೀನು ಅಡುಗೆ ಮಾಡ್ತೇನೆ ಅಂದಿದ್ದಕ್ಕೆ ಮತ್ತು ಅವನ್ನ ಚೊಂಗೆ ತಿಂದಿದ್ವಿ. ಹಾಕಿ ಕೊಟ್ಬಿಡ ಕಡೆ ಊಟ ಮಾಡಿಬಿಡೋಣ, ಹೊಟ್ಟೆ ಹಸ್ತೈತಿ. ಗಮ್ಮನಾಗತ್ತೈತಿ ನೋಡ ಪುಟ್ಟಕ್ಕ. ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ನೋಡಿ ಅಡುಗೆ. ಬಾಯಾಗ ನೀರು ಬರತೈತಿ. ಚಪಾತಿ ಚಿಕನ್ ಸುಕ್ಕ ಮಸ್ತ್ ಆಗೈತೆ ನೋಡ. ಇದೇನು ಇದೊಂದಿಟ್ಟು ಬೇರೆ ಹಾಕಿ ಅಲ್ಲ, ಏನಿದೆ ಅದಾ ಮಟನ್ನ ಕುದಿಸಿಟ್ಟಿದ್ನಲ್ಲ, ಅದನ್ನ ಅದ್ರದ್ದು ಒಂದಿಟ್ಟು ಸೂಪ್ ರಸ ಭಾಳ ಬಂದಿತ್ತು. ಅದಕ್ಕೆ ಒಂದಿಟ್ಟು ತೆಗೆದಿಟ್ಟಿದ್ನಿ. ತೆಗೆದು ಅದಕ್ಕೆ ಒಂದಿಟ್ಟು ಕಾಳು ಮೆಣಸು ಇದನ್ನೆಲ್ಲ ಹಾಕಿ, ಒಂದಿಟ್ಟು ಖಾರದ ಪುಡಿ ಇದನ್ನೆಲ್ಲ ಹಾಕಿ ಸೂಪ್ ಟೈಪ್ ಮಾಡಿದ್ನಿ. ಯಾಕೆ ಗಂಟ್ಲು ಕೆರೆಸ್ದಂಗೆ ಆಗಕತ್ತಿತ್ತ. ಮಸ್ತ್ ಆಗೈತೆ ನೋಡ್ರಿ, ಕುಡೀರಿ. ಬೆಳ್ಳುಳ್ಳಿ ಅದೆಲ್ಲ ಜಜ್ಜಿ ಹಾಕಿ ಗಂಟ್ಲಾದು ಏನಾರ ಆ ಥರ ಕೆರೆಸಿತಪ್ಪ ಅಂದ್ರೆ ಈ ಥರ ಸೂಪ್ ಮಾಡ್ಕೊಂಡು ಕುಡಿಬೇಕು. ಮಸ್ತ್ ಆಗ್ತೈತಿ. ಆಮೇಲೆ ಇದೇನೈತಲ್ಲ, ಇದು ಚಿಕನ್ ಪಲ್ಯವ. ಇದು ನಿನ್ನೆ ಇವರು ಬಾಜು ಮನೆಯವ್ರ ಮನ್ಯಾಗ ಫಂಕ್ಷನ್ ಇತ್ತಲ್ಲ, ಅಡುಗೆ ಭಾಳ ಮಾಡಿಬಿಟ್ಟಿದ್ರು ಅವ್ರು. ಮತ್ತು ಚಲ್ಲೋದಾಗ್ತೈತೆ ರೀ ತಗೋರಿ ಅಂಥೇಳಿ ಕೊಟ್ರವ್ರು. ಮನೆಗೂ ಹಂಚಿದ್ರ ಅಡುಗೆ ಉಳ್ದಿದ್ದು. ಅದಕ್ಕೆ ನಮ್ಗೊಂದಿಟ್ಟು ಕೊಟ್ಟಿದ್ರ. ನಾವು ತಿಂದು ಮತ್ತೊಂದಿಟ್ಟು ಉಳ್ದಿತ್ತವ. ಅದರದ ಪಲ್ಯ ಹಚ್ಚಿದೆ. ಮತ್ತು ಸುಮ್ಮನೆ ಈಗ ಅವರು ತಿನ್ನಲಿಲ್ಲ, ನಮ್ಮ ಮನೆಯವ್ರು ಮನೆಯಿಂದ ಮಾಡಿದ್ದು ತಿಂದ್ಬಿಟ್ರೆ, ಮತ್ತು ಈಗ ನಾವು ತಿನ್ನಲಿಲ್ಲ ಅಂದ್ರೆ ಇದನ್ನ ಆಗ್ಬಿಡ್ತೈತೆ ಅಂತ ಒಂದು ಇಟ್ಟಿಟ್ಟು ಹಚ್ಚೇನಿ ನೋಡು. ಬಿಳೆ ನಾನು ಒಂದು ಎರಡೆರಡು ಇದನ್ನ ಇಟ್ಟೇನಿ, ಒಂದು ಎರಡೆರಡು ತುತ್ತು. ಅದ್ರ ಮಟನ್ದು ಬಿರಿಯಾನಿ ಹಾಕೋರಿ ನೀವು. ಪಾಪ ನಮ್ಮ ಪಾತ ಹೋಗ್ಬೇಕು ಇದ್ದಿದ್ನಂದ್ರೆ ಕುಂದಿರ್ತಿದ್ಲಿ ನೋಡಿ, ಅಕ್ಕಿನೂ ಕುಂತು ಊಟ ಮಾಡ್ತಿದ್ವಿ ನಮ್ಮ ಜೊತೆಗೆ. ಎಲ್ಲ ಊರಿಗೆ ಹೋಗ್ಯಾಳಂತಲ್ಲ, ಅವ್ರ ಅಣ್ಣನ ಮಗಳ ಯಾರು ಅವ್ರ ತಮ್ಮನ ಮಗಳ ಅಣ್ಣನ ಮಗಳ ಅಂದ್ಲವ, ಏನೋ ದೊಡ್ಡಕೈಗಳಂತ ಅಲ್ಲಿ ಹೋಗ್ಯಾರ ಅಂತ. ಮತ್ತಿಕ್ಕಿನ ಅಲ್ಲ ಸ್ವಾದ್ರತ್ತಿ. ಹೌದನ? ಅದಕ್ಕೆ ಕಾಣಕತ್ತಿಲ್ಲ ಅಕ್ಕಿ. ಅಂದಂಗೆ ಭಾಳ ಮಸ್ತ್ ಆಗೈತೆ ಬಿಡುವ ಅಡ್ಗೆ, ಭಾರಿ ಮಸ್ತ್ ಆಗೈತಿ. ಎಲ್ಲೇ ಮುದ್ಕವು ನಮ್ಮನ್ನ ಈತಾಗ ಬಂದ್ಮೇಲೆ ಬೈಕೊಂಡಿರ್ತಾಳೆ, ಏನೋ ಇಕ್ಕೋಬೇಕು ಮಕ್ಕಳ ಮುಂದೆ ಅಂತ ಬಂದ್ಲೆ. ಭಾರಿ ಬೆಂಡ್ಲದ ಅಕ್ಕಿ ಅಂದರು, ಭಾರಿ ಉರಿತಾಳೆ ನೋಡವ ಅಕ್ಕಿಯರ. ಉರಿತಾಳೇನ, ಉಪ್ಪಿಲ್ದು ಉರಿತಾಳೆ ಅಕ್ಕಿ. ಹಂಗೆ ತಿರಿಗೊಂದು ಬಿದ್ದಿ ಅಂದ್ರೆ ಅವಾಗ ಗೊತ್ತಾಗತ್ತೆ ಅಕ್ಕಿಗೆ. ಅಂದಂಗೆ ಅಡ್ಗೆ ಮಾತ್ರ ಮಸ್ತ್ ಆಗೈತೆ ಪುಟ್ಟಕ್ಕ. ಭಾರಿ ಮಸ್ತ್ ಆಗೈತೆ ನೋಡ್ರಿ. ಅದೇ ಹೆಂಗವ ಗಡ್ಬಡ್ನಾಗ ಮಾಡಿದ್ನಿ, ಹೆಂಗಾಗ್ತೈತೆ ಅಂತೇಳಿ ಮತ್ತು ಚಲೋ ಆಗೈತೆ ಅಂತಿರಲ್ಲ, ಸಾಕು ಬಿಡ ಕಡೆ. ತೊಗೊಂಡು ಹೋಗ್ರಲಿ ಒಂದಿಟ್ಟು ಪಲ್ಯನೂ ಒಂದಿಟ್ಟು ಅನ್ನ ತೊಗೊಂಡು ಹೋಗ್ರಿ, ಮನ್ಯಾಗೂ ಉಣ್ತಾರೆ. ಅಯ್ಯವ್ವ ಬ್ಯಾಡ ಬಿಡೆಯವ, ತೀರಾ ಇಲ್ಲಿ ತಿನ್ನೋದಲ್ಲ ಮತ್ತು ಮನೆಗೆ ತೊಗೊಂಡು ಹೋಗೋದೇನ, ಸಾಕು ಬೇಡ. ಮನ್ಯಾಗ ಐತೆ ಅಡುಗೆದು. ಅಯ್ಯ ನಿನಗೆ ಬೇಡ ಅಂದ್ರೆ ನೀ ಬೇಡಣ್ಣ ಪರಕ್ಕ, ನನಗೆ ಯಾಕೆ ಬೇಡಂತಿ? ನನಗೆ ಬೇಕವ. ನಮ್ಮ ಪುಟ್ಟಕ್ಕೆ ಮಾಡಿದ್ದ ಅಡುಗೆ ನನಗೆ ಬೇಕು ಬಿಡು. ನೀವು ಒಂದಿಟ್ಟು ಟಚ್ ಕೊಡೋ ಅಂತಿ ತಗೋವ, ನಾ ತೊಗೊಂಡು ಹೋಗ್ತೇನೆ. ಹಾಕಿದೇನ ಹಾಕಿದ್ದು ಬೇಡ ಅಂದ್ರೆ ಹೇಳು, ಹಾಕಿದ್ದು ನಾನು ಒಯ್ತೇನೆ. ಬೆಂಡ್ಲಿ ಊರು ಬೆಂಡ್ಲಿ ಆಸ್ಬುರ್ಕಿ ನೋಡವ. ನೀ ತಿನ್ನೋ ವಿಷಯದಾಗ ಆಸ್ಬುರ್ಕಿಯರ ಅನ್ನ, ಬಕಾಸೂರರ ಅನ್ನ, ಕುಂಭಕರ್ಣರ ಅನ್ನ, ನೀ ಬೇಕಾದಂದ್ರೂ ಅಷ್ಟ. ಹಂಗೆ ಅನ್ಸ್ಕೊತೇನೆ, ಹಿಂಗೆ ಅನ್ಸ್ಕೊತೇನೆ ಅಂತ ತಿಂದ ಅನ್ಸ್ಕೊತೀನಿ. ಯವ್ವ ನೀವಂತದಿರಲಿ ಇಬ್ಬರು. ಆಯ್ತು ಬಿಡು, ಆಯ್ತು. ಇಬ್ಬರು ಒಂದಿಟ್ಟು ಯಂತ್ರ ಅಂತ ಕೊಡ್ತೇನಂತ, ಹುಡುಗರು ಅದಾರ ಉಣ್ತಾರ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಅನಿಸಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ.
ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಾಯಂಕಾಲ 6 ಗಂಟೆ ಅಥವಾ 7 ಗಂಟೆಗೆ ಹಾಕ್ತೀನಿ ರೀ. ಇವಾಗ 2 ಗಂಟೆ ಆಯ್ತು ಟೈಮು. ಇವಾಗ ಎಕ್ಸ್ಪೋರ್ಟ್ ಅದು ಮಾಡ್ಕೊಂಡು ಹಾಕೊಂಬಿಟ್ಟ 2-2:30 ಆಗ್ಬೋದು. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಸಿಗ್ತೀನಿ ರೀ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಪುಟ್ಟಕ್ಕ ತಡಿಯವ, ನೀ ಏನು ಬರೇ ಬಾಯ್ ಬಾಯ್ ಹೇಳಕ್ಕ ನಿಂತು ಬಿಡ್ತೀಯಲ್ಲ. ಅಲ್ಲ ಇದು ಎಲ್ಲರೂ ಟ್ರಿಪ್ಪಿಗೆ ಹೋಗೋಣ ಅಂತಂದಿದ್ದೆಲ್ಲ ಏನಾಗ್ತದ? ಅವ್ವ ನೀ ಬರೀ ಹೋಗೋಣ ಅಂತಿದ್ದೀ, ಮತ್ತೇನು ಇದನ್ನ ಮಾಡಂಗಿಲ್ಲ ಬಿಡುವ ಆ ಕಡೆ. ಅಯ್ಯೋ ಹೌದಲ್ಲ, ಮರ್ತ ಬಿಟ್ಟಿದ್ದೀನಿಲ್ಲೇ. ಚಲೋ ನೆನ್ಪು ಮಾಡಿದ್ದೀನಿ ನೋಡು. ಟ್ರಿಪ್ಪಿಗೆ ಹೋಗೋಣ ತಡಿವ, ಒಂದಿಟ್ಟು ಯೋಚನೆ ಮಾಡೋಣ. ಎಲ್ಲಿ ಈ ಕಡೆ ಹಂಪಿ ಕಡೆಗೆ ಇಲ್ಲೆಲ್ಲ ಸಮೀಪಕ್ಕೈತಿ ಬಿಡ್ಲೆ ನಮ್ಗೆ. ಕೊಪ್ಪಳದಿಂದ ಭಾಳ ಸಮೀಪಕ್ಕೈತಿ. ಎಲ್ಲರೂ ಒಂದಿಟ್ಟು ದೂರ ಹೋಗೋದು ಅದು ಇತ್ತಂದ್ರೆ ನೋಡೋಣ ತಡಿ. ಈ ಕಡೆ ಎಲ್ಲಾರ ರಾಮೇಶ್ವರಂ ಕಡೆಗೆ ಎಲ್ಲ ಹೋಗೋದಾತಂದ್ರೆ ಹೋಗಿ ಮಾತಾಡ್ಕೊಳ್ಳೋಣಂತ. ಮತ್ತು ಯಾರ್ಯಾರು ಏಟೇಟ್ ರೊಕ್ಕ ಹಾಕ್ತಾರ ಅದೊಂದು ಬೇಕಲ್ಲವ. ಮತ್ತು ಮೊದಲ ಇಲ್ಲಿ ಊರಾಗ ನೋಡ್ತೀರ ಪುಕ್ಸಟ್ಟೆ ಅಂದ್ರೆ ನಾನು ಬರ್ತೇನೆ ನೀನು ಬರ್ತೇನೆ ಅಂತಾರೆ. ರೊಕ್ಕ ಕೊಡೋಕ್ಕಾದ್ರೆ ನಾವಲ್ಲೇ ನೀವಲ್ಲೇ ಅಂತಾರೆ. ನೋಡೋಣ ತಡಿ ಎಲ್ಲಿ ಹೋಗೋದಾಗುತ್ತಾ ಏನು, ನನಗೂ ತಲೆ ಓಡುವಲ್ತಷ್ಟೆ. ಪುಟ್ಟಕ್ಕ ಲಾಸ್ಟ್ ಟೈಮ್ ಶೂಟಿಗಾರ ನಾವು ತಿರುಪತಿಗೆ ಹೋಗಿ ಬಂದಿದ್ವಿ. ಈ ಸರ್ತಿ ಇದಕ್ಕೆ ಹೋಗ್ಬಿಡೋನೇನ, ಶಿರಡಿಗೆ, ಆಮೇಲೆ ಮಂತ್ರಾಲಯಕ್ಕೆ ಹೋಗ್ಬಿಡೋನೇನ. ಶಿರಡಿ ಅಂದ್ರೆ ನಮ್ಗೆ ಇಲ್ಲಿಂದ ಭಾಳ ದೂರ ಆಗ್ತೈತಿ. ಆಮೇಲೆ ಇದು ಈ ಸೈಡ್ ಐತಿ ಶಿರಡಿ. ಆಮೇಲೆ ಇದು ಮಂತ್ರಾಲಯ ನಮ್ಮ ಕೊಪ್ಪಳ ಮ್ಯಾಲಿಂದ ಹೋಗ್ಬೇಕಲೆ. 2 ರೂಟ್ ಚೇಂಜ್ ಆಗ್ತವೆ. ಅದೇನು ನಾವು ಮಂತ್ರಾಲಯಕ್ಕೆ ಒಂದಿಂದಾಗೂ ಹೋಗಿ ಬರ್ಬೋದು ಬಿಡ. ಹಂಗಿದ್ರೆ 1 ಡೇ ಟ್ರಿಪ್ ಮಾಡೋಣ ಅಂತೀರೇನೆ. ಮಂತ್ರಾಲಯಕ್ಕೆ ಬೇಕಿದ್ರೆ ಆಮೇಲೆ ಬೇಕಿದ್ರೆ ಇತ್ತಾಗ ಶಿರಡಿಗೆ ಹೋಗಕ್ಕೆ ಬರುತ್ತೆ. ಹಂಗೆ ಮಾಡೋಣ ತಗೋ. ಹಂಗಿದ್ರೆ ಫಸ್ಟ್ ಒಂದಿನ ಗುರುವಾರ ನೋಡ್ಕೊಂಡು ಮಂತ್ರಾಲಯಕ್ಕೆ ಹೋಗಿ ಬಂದ್ಬಿಡೋಣ. ಯವ್ವ ತಾಯಿ, ಯಾವತ್ತು ಹೋದ್ರೂ ಗುರುವಾರ ಹೋಗಬಾರ್ದು. ಗುರುವಾರ ಮನೆಯೊಳಗೆ ಕುಂತ ನಮಸ್ಕಾರ ಮಾಡ್ಕೊಂಡ್ರೂ ಚಿಂತೆ ಇಲ್ಲ, ಇಲ್ಲಿಂದ ಕೈ ಮುಗೋಣ. ಆದ್ರೆ ಗುರುವಾರ ದಿನ ಬಿಟ್ಟು ಹೋಗೋಣಂತೆ. ಯಾಕಂದ್ರೆ ಗದ್ಲ ಅಂದ್ರೆ ಗದ್ಲಿರ್ತೈತಿ. ನಮ್ಗೆ ಗದ್ಲಿರ್ತೈತಿ. ಎಲ್ಲಿ ಹೋಗಿ ಬರೋಕ್ಕಾಕೈತೇನು ಒಂದು ದಿನದಾಗ ಆಗೋದಿಲ್ಲ. ಬಸ್ಗಳದ್ದು ಭಾಳ ಇದನ್ನಾಗ್ಬಿಟ್ಟಿರ್ತಾವ ತಗ. ಇಲ್ಲಾಂದ್ರೆ ನಮ್ಮದೇ ಒಂದು ಗಾಡಿ ಮಾಡ್ಕೊಂಡು ಹೋಗ್ಬೇಕು ನೋಡು. ಆದ್ರೆ ಐತಾರ್ಗಿನ ಹಿಂಗತಿ ಹೋಗೋಣಂತ. ಗದ್ಲಿರಂಗಿಲ್ಲ, ದರ್ಶನನೂ ಚಲೋ ಆಗ್ತೈತಿ. ನಾವು ಭಾಳ ನಿಂತು ನೋಡ್ಬೋದು. ಇಲ್ಲಾಂದ್ರೆ ಏನು ಮಾಡಿಬಿಡ್ತಾರೆ, ನಡ್ರಿ ಅಂತ ದುಗಿಸ್ಬಿಡ್ತಾರೆ. ನಿಂತು ನೋಡ್ದಂಗೆ ಅನ್ಸಂಗಿಲ್ಲ ದರ್ಶನ. ಹೌದು ತಡಿ, ಹಂಗಿದ್ರೆ ಹಂಗೆ ಮಾಡೋಣಂತ. ಹೋಗೋಣ ಅಂತಂದ್ರೆ ಮತ್ತೀಗ ಜಲ್ದಿ ಬರ್ಬೋದು. ಆಮೇಲೆ ಪಾತವ ಏನು ಮಾಡ್ತಾಳೆ ಏನೋ, ಮತ್ತು ಅವ್ರ ಮನೆಯೊಳಗೆ ನಂಗೆ ಆಗೈತಲ್ಲ. ಮತ್ತು ಜಯಕ್ಕೆ ಬರ್ತಾಳೆ ಏನೋ, ಜಗಳ ಗಂಟಿ ಜಯಿ ರೇಣಿ ಬರ್ತಾಳೆ ಏನೋ, ನೋಡೋಣಂತ. ನಾಳೆ ವಿಡಿಯೋ ಒಳಗೆ ಅವ್ರಿಗೆ ಕರೆದ ಕೇಳ್ಕೊಳ್ಳೋಣಂತ. ಮತ್ತು ಅವರು ಬರ್ತಾರಪ್ಪ ಅಂದ್ರೆ ಮತ್ತೆ ನಿಂದಿಟ್ಟು ಏನಾರ ಪಳಾರ್ ಮಾಡ್ಕೊಂಡು ಹೋಗಕ್ಕೆ ಬರ್ತೈತಂತ. ಹೌದಿಲ್ಲ? ಆಯ್ತು ತಗೋರವ, ಹಂಗಿದ್ರೆ ಹೋಗೋಣಂತ. ನಾಳೆ ವಿಡಿಯೋ ಒಳಗೆ ಮಾತಾಡೋಣ. ಹಂಗಿದ್ರೆ ಸರಿ ತಗೋ.